ಇರುವರು ಕೂಡ ಸಮುದ್ರ ಮಥನವನ್ನ ಮಾಡ್ತಾರೆ. ಯಾವ ಕಾಲದಲ್ಲಿ ಈ ಭೂಮಿ ವಸುಂಧರೆ ಎನ್ನುವುದು ಹುಟ್ಟಿಕೊಂಡಾಗ ಸಮುದ್ರ ಮಥನವನ್ನ ಮಾಡ್ತಾರೆ. ಸಮುದ್ರವನ್ನ ಮಥನ ಅಂತಂದ್ರೆ ಏನು ಅಂದ್ರೆ ಸಮುದ್ರವನ್ನ ಕಳೀತಾರೆ. ನಾವು ಮಜ್ಜಿಗೆಯನ್ನ ಹೇಗೆ ಕಳೀತೇವೋ ಅದೇ ರೀತಿಯಾಗಿ ಸಮುದ್ರವನ್ನೇ ಕಳೆದಿದ್ದಾರೆ ದೇವತೆಗಳು ಮತ್ತೆ ರಾಕ್ಷಸರು ಸೇರಿಕೊಂಡು. ಒಂದು ಪಕ್ಷದಲ್ಲಿ ರಾಕ್ಷಸರು, ಇನ್ನೊಂದು ಪಕ್ಷದಲ್ಲಿ ದೇವತೆಗಳು ಇರುವರು ಕೂಡ ಸಮುದ್ರ ಮಥನವನ್ನ ಕಾಲದಲ್ಲಿ ಕಳೆಯುವಂತಹ ಸಂದರ್ಭದಲ್ಲಿ ಶಿವನ ತಲೆಯ ಮೇಲೆ ಶಿವನ ಪಕ್ಕದಲ್ಲಿರುವಂತಹ ಸರ್ಪ ಆ ಸಮುದ್ರ ಮಥನ ಕಾಲದಲ್ಲಿ ದಾರವಾಗಿದ್ದಂತೆ ಆ ಮಥನವನ್ನು ಮಾಡುವಂತಹ ಒಂದು ಆಯುಧವಾಗಿ ನಾಗನಾಗಿದ್ದಂತೆ ಶೇಷನಾಗಿ ಬಂದಿದ್ದಾನೆ. ಅಂತಹ ಶೇಷನನ್ನ ಹಿಡಿದು ಯಾರು ರಾಕ್ಷಸರು ಶಿವನ ತಲೆಯ ಶೇಷನ ತಲೆಯ ಭಾಗದಲ್ಲಿ ವಿಷ ಇದೆ ಅಂತ ಹೇಳಿ, ಬಾಲದ ಭಾಗದಲ್ಲಿ ಅಮೃತ ಇದೆ ಅಂತ ಹೇಳಿ ರಾಕ್ಷಸರು ಎಲ್ಲರೂ ಸೇರ್ಕೊಂಡು ಏನ್ ಮಾಡದಂತೆ ಬಾಲದ ಬದಿ ಬಂದಂತೆ, ಹಾಗೆ ನಮ್ಗೆ ಒಂದು ಅಮೃತ ಸಿಗಲಿ ಅಂತ ಹೇಳಿ. ಹಾಗೆ ಏನಾಯ್ತಪ್ಪ ಅಂತಂದ್ರೆ ದೇವತೆಗಳೆಲ್ಲರೂ ಕೂಡ ಶೇಷನ ಬುಡದ ಭಾಗದಲ್ಲಿ ಬಾಯಿಯ ಭಾಗದಲ್ಲಿ ಬಂದ್ಕೊಂಡು ಎಲ್ಲ